ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು. ಸಂಸ್ಕಾರ ಎಲ್ಲಿಯೂ ಕೂಡ ಸಿಗಂಗಿಲ್ಲ. ಸಂಸ್ಕಾರ ಯಾರು ಬೇಕೋ ಅವ್ರು ಕಲಿಸಂಗಿಲ್ಲ. ಕಲಿಸುವಂಥದ್ದು ಏಕೈಕ ಒಂದು ವೇದಿಕೆ, ಅದು ಯಾರ ವೇದಿಕೆ ಅಂತಂದ್ರೆ ಇಂಥ ಆಧ್ಯಾತ್ಮಿಕ ವೇದಿಕೆ. ಆ ವೇದಿಕೆಯೊಳಗಿರುವಂಥ ಗುರುವರ್ಯರು ನಿಮಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾಕಂತಂದ್ರೆ ಇವತ್ತಿನ ದಿನಮಾನದೊಳಗೆ ನಾವು ರೊಕ್ಕ ಗಳಿಸಾಕತ್ತೀವಿ, ಗಾಡಿ ತೊಳಕತ್ತೀವಿ, ಹೊಲ ಮನೆಗಳನ್ನು ತೊಳಕತ್ತೀವಿ, ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಏನೆಲ್ಲವನ್ನು ತೆಗೆದುಕೊಳ್ಳಾಕತ್ತೀವಿ. ಆದರೆ ನಮ್ಮಲ್ಲಿರುವಂಥ ಸಂಸ್ಕಾರ ನಾವೆಲ್ಲರೂ ಕೂಡ ಮರೆಯಾಕತ್ತೀವಿ. ಯಾಕೆ ಮರೆಯಾಕತ್ತೀವಿ ಅಂತಂದ್ರೆ ನಮಗೆ ಏನಾಗಿಬಿಟ್ಟದಂತಂದ್ರೆ ಸಂಸ್ಕಾರದ ಕೊರತೆ ಭಾಳ ಆಗ್ಯದ. ಯಾರೂ ಕೂಡ ಸಂಸ್ಕಾರ ಕೊಡೋರಿಲ್ಲಾರ್ದಾಗ್ಯಾರ. ಯಾವಾಗ ಒಂದು ದಿವಸ ಬಂದು ಸಂಸ್ಕಾರ ಹೇಳ್ಕೊಡ್ಬೇಕಂತಂದ್ರೆ ಅದಕ್ಕೆ ನಿಮಗೆ ಟೈಮ್ ಇರಂಗಿಲ್ಲ. ಅಂದಮ್ಯಾಗ ಭಾಳ ಕಡೆ ಹೇಳ್ತಿರ್ತಾರೆ, ಏನು ರೀ ಅಜ್ಜಾರ ಕಡೆ ಬರ್ಬೇಕಂತಿರ್ತೀವಿ, ನಮಗೆ ಟೈಮೇ ಇಲ್ಲ ಅಂತಿರ್ತಾರೆ. ನೀವು 5 ದಿವಸಗಳ ಕಾಲ ನಿಮಗೆ ಆಧ್ಯಾತ್ಮ ಕಡೆ ಬಂದು ಒಂದಿಷ್ಟು ಸಂಸ್ಕಾರ ಸಂಸ್ಕೃತಿಯನ್ನು ನಿಮ್ಮ ಜೀವನದೊಳಗೆ ನೀವು ಬೆಳೆಸ್ಕೊಂಡಿದ್ದೇ ಆಯಿತು ಅಂತಂದ್ರೆ ಅದಕ್ಕೆ ಅತ್ಯಂತ ಅಮೂಲ್ಯವಾಗಿರುವಂಥ ಜೀವನ ಅದು ನಿಮ್ಮದಾಗ್ತದೆ ಅನ್ನುವಂಥದ್ದು. ಯಾರು ಟೈಮ್ ಇಲ್ಲ ಅಂತಾರಲ್ಲ, ನಾ ಎಲ್ಲ ಕಡೆ ಹೇಳ್ತಿರ್ತೇನೆ, ಯಾರಿಗೆ ಟೈಮ್ ಇಲ್ಲ ಆಧ್ಯಾತ್ಮ ಕಡೆ ಬರಾಕ, ಗುರುಗಳ ಕಡೆ ಬರಾಕ ಯಾರಿಗೆ ಟೈಮ್ ಇಲ್ಲ ಅಂತ ಯಾರು ಅಂತಿದ್ರಂದ್ರೆ ಅವ್ರಿಗೆ ಟೈಮ್ ತೆಗೆದು ಕೊಡ್ತೇನೆ ನಾ. ಒಂದು ದಿವ್ಸಕ್ಕೆ ಎಷ್ಟು ತಾಸು ಇರ್ತಾವ್ರಿ? ನೀವು ಸ್ವಲ್ಪ ಮಾತಾಡ್ಬೇಕು ನನ್ನ ಜೊತೆ. ಎಟ್ರಿ ಒಂದು ದಿವ್ಸಕ್ಕೆ 24 ತಾಸು, ಹೌದಲ್ಲ? 24 ತಾಸಿನಾಗ ಸರ್ಕಾರಿ ಡ್ಯೂಟಿ ಎಷ್ಟು ಇರ್ತೈತೆ ರೀ? ಒಂದು 8 ತಾಸು. ಅಬ್ಬಬ್ಬ ಅಂದ್ರೆ ಒಂದು 10 ತಾಸು ನೀವು ದುಡಿತೀರಂತ ಹಿಡ್ಕೋರಿ. ಉಳಿತು ಎಷ್ಟು ರೀ? ಎಷ್ಟಪ್ಪ? 14 ಉಳೀತು. 14ರೊಳಗೆ ಒಂದು 8 ತಾಸು ಮಕ್ಕೋತೀರಂತ ಹಿಡೀರಿ. ಉಳಿತು ಎಷ್ಟಪ್ಪ? ಗಣಿತೊಳಗೆ ವೀಕ್ ಇದ್ದಂಗೆ ಕಾಣ್ತೀರಿ ನೀವು. ಎಷ್ಟು? 6. ಮತ್ತು ಆ 8 ತಾಸು ಮಕ್ಕೊಂಡ್ರಿ, 10 ತಾಸು ದುಡಿದ್ರಿ, ಉಳಿತೆಷ್ಟು? 6. 6 ತಾಸಿನಾಗ 4 ತಾಸಿನಾಗ ಬರೀ ಮಂದಿ ಸುದ್ದಿ ಮಾತಾಡ್ರಿ. ಅದಕ್ಕೂ ಟೈಮ್ ಕೊಟ್ಟೈತೆ ನೋಡ್ರಿ, 4 ತಾಸು ಕೊಟ್ಟೈತೆ. 4 ತಾಸು ಬರೀ ಮಂದಿ ಸುದ್ದಿ ಮಾತಾಡ್ರಿ, ನಿಮ್ಮ ಸುದ್ದಿ ಅಂತೂ ನೀವು ಮಾತಾಡೋಕೆ ಹೋಗ್ಬೇಡ್ರಿ. ಉಳಿತೆಷ್ಟು ರೀ? 2 ತಾಸು ಇಂಥ ಆಧ್ಯಾತ್ಮ ಕಡೆಗೆ ಮತ್ತು ಗುರುಗಳ ಕಡೆ ಕೊಟ್ಟುಬಿಟ್ರಂತಂದ್ರೆ ನಿಮ್ಮ ಜೀವನ ಅದು ಪಾವನ ಆಗ್ತೈತಿ ಅನ್ನುವಂಥದ್ದಲ್ಲಿ 2 ಮಾತಿಲ್ಲ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ನೀವೆಲ್ಲರೂ ಇನ್ನು ಮ್ಯಾಗ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮ ನಡೀತು, ಪೂಜಾ ಕೈಂಕರ್ಯಗಳ ನಡೆದು ಎಲ್ಲರೂ ಗುರುಗಳು ಬಂದ್ರೆ ಅಂತಂದ್ರೆ ಗುರುಗಳ ಕಡೆ ಹೋಗೋಣ ಅಂತ ತಿಳ್ಕೊಂಡು ಕರೆದ್ರಂದ್ರೆ ಟೈಮ್ ಇಲ್ಲ ನಾ ಬರೋಂಗಿಲ್ಲ ಅಂತಂದ್ರೆ ಇಟ್ಟು ಹೇಳಿಬಿಡ್ರಿ, ಯಾಕೆ ಟೈಮ್ ಇಲ್ಲ, ಇಟ್ಟು ಟೈಮ್ ಐತೆ ಬಾ ಅಂತ ಹೇಳಿ. ಯಾಕಂತಂದ್ರೆ ಮನುಷ್ಯನ ಜೀವನದೊಳಗೆ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಅನ್ನುವಂಥದ್ದಿಲ್ಲ. ಆ ನೆಮ್ಮದಿಯನ್ನು ಕೊಡುವಂಥ ಏಕೈಕ ಮಾರ್ಗ ಯಾವುದು ಅಂತಂದ್ರೆ ಅದು ಆಧ್ಯಾತ್ಮ, ಅದು ಗುರುಗಳಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು. ಅದು ಬೇರೆ ಎಲ್ಲಿಯೂ ಕೂಡ ಸಿಗಂಗಿಲ್ಲ. ಅದು ಆಧ್ಯಾತ್ಮಿಕ ಗುರುವಿನಿಂದನ ನಮಗೆ ನೆಮ್ಮದಿಯನ್ನು ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು. ಭೌತಿಕವಾಗಿರುವಂಥ ಯಾವ ವಸ್ತುಗಳು ಕೂಡ ನಮಗೆ ಶಾಶ್ವತವಾಗಿರುವಂಥ ಸುಖ ನೆಮ್ಮದಿ ಅನ್ನುವಂಥದ್ದು ಕೊಡಂಗಿಲ್ಲ. ಅದು ಕೇವಲ ಕ್ಷಣಿಕವಾಗಿರುವಂಥ ಸುಖ ಕೊಡ್ತದೆ. ಅದಕ್ಕೆ ಆ ಕ್ಷಣಿಕ ಸುಖಕ್ಕಿಂತ ನಾವು ಬೆನ್ನು ಹತ್ತಬಾರ್ದು. ಯಾಕಂತಂದ್ರೆ ನಮ್ಮ ಹಿಂದೆ ಏನೂ ಬರಂಗಿಲ್ಲ. ನಾವು ಗಳಿಸಿರುವಂಥ ಹಣ ಬರಂಗಿಲ್ಲ, ನಾವು ಗಳಿಸಿರುವಂಥ ಮನೆ ಬರಲ್ಲ, ಹೊಲ ಬರಲ್ಲ, ಯಾವುದೂ ಕೂಡ ನಮ್ಮ ಹಿಂದೆ ಬರಂಗಿಲ್ಲ. ನಮ್ಮ ಹಿಂದೆ ಬರುವುದು ಯಾವುದು ಅಂತಂದ್ರೆ ನಾವು ಮಾಡಿರುವಂಥ ಪಾಪ ಮತ್ತು ಪುಣ್ಯ ಇವೆರಡ ನಮ್ಮ ಹಿಂದೆ ಬರ್ತಾವೆ. ಅದಕ್ಕೆ ನಾವೆಲ್ಲರೂ ಕೂಡ ಪುಣ್ಯವನ್ನು ಗಳಿಸಿ ನಾವೆಲ್ಲರೂ ಕೂಡ ಪುಣ್ಯಾತ್ಮರಾಗಬೇಕನ್ನುವಂಥ ನಿಟ್ಟಿನೊಳಗೆ ತಮಗೆಲ್ಲರಿಗೂ ಕೂಡ ಸಂಸ್ಕಾರ ಕೊಡಬೇಕು ಅನ್ನೋದೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡದ. ಮತ್ತು ಬೇರೆ ಯಾವ ಉದ್ದೇಶಕ್ಕಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸಂಸ್ಕಾರ ಬಹಳ ಕಡಿಮೆ ಆಗ್ಯದ, ನಮ್ಮಲ್ಲಿ ಹೊಂದಾಣಿಕೆ ಬಹಳ ಕಡಿಮೆ ಆಗ್ಯದ. ನಾವೆಲ್ಲರೂ ಕೂಡ ಹಿಂದೂ ಧರ್ಮದವರು, ನಾವೆಲ್ಲರೂ ಕೂಡ ಒಂದಾಗಿ ನಾವು ಬಾಳಬೇಕು. ಯಾಕಂತಂದ್ರೆ ಬರುವಂತಹ ದಿನಮಾನದೊಳಗೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ಇದನ್ನು ಯಾಕೆ ಒತ್ತಿ ಹೇಳಕತ್ತೀನಿ ಅಂತಂದ್ರೆ ಬರುವಂಥ ದಿನಮಾನದೊಳಗೆ ನಾವು ಒಂದಾಗಿ ಚೆಂದಾಗಿ ಇರಲಿಲ್ಲ ಅಂತಂದ್ರೆ ನಮ್ಮ ಉಳಿವು ಬಹಳ ಕಷ್ಟಕರವಾಗಿರ್ತದೆ ಅನ್ನುವಂಥ ಮಾತನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಜಾತಿ ಮತ ಪಂಥಗಳನ್ನು ದೂರಿಟ್ಟು ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರ ಉದ್ದೇಶ ಏನಿತ್ತು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕು, ನಾವೆಲ್ಲರೂ ಕೂಡ ಒಂದಾಗಿ ಬಾಳಬೇಕು. ಆ ಒಂದಾಗಿ ಬಾಳುವಂಥ ಒಂದು ಸೌಗಡ ಎಷ್ಟು ಚಂದ ಇರ್ತದೆ ಅಂತಂದ್ರೆ ಅದು ಭಾಳ ಆನಂದ ಇರ್ತದೆ. ಒಂದೇ ಕೈಲಿ ಚಪ್ಪಾಳೆ ಆಗೋದಿಲ್ಲ, 2 ಕೈಗಳ
ಕೈಗಳು ಸೇರಿದ ಮೇಲೆ ಹೆಂಗೆ ಒಂದು ಸುಂದರವಾಗಿರುವಂಥ ಚಪ್ಪಾಳೆ ಆಗ್ತದೆ, ಅದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ, ಅದು ಏನಾರ ಇರಲಿ, ಭಿನ್ನಾಭಿಪ್ರಾಯ ಏನೇಗಳೇ ಇರಲಿ, ಆದ್ರೆ ನಾವೆಲ್ಲರೂ ಕೂಡ ಮೊದಲು ನಾವು ಎಲ್ಲರೂ ಒಂದಾಗಬೇಕು. ಯಾಕಂತಂದ್ರೆ ಮುಂಬರುವಂಥ ದಿನಮಾನದೊಳಗೆ ನಾವೆಲ್ಲರೂ ಕೂಡ ಒಂದಾದಾಗ ಮಾತ್ರ ಅದು ನಾವು ಇಲ್ಲಿ ಆನಂದವಾಗಿ ಧೈರ್ಯದಿಂದ ಓಡಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಈ ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮ ಇದಾಗ್ಯದ. ಆ ನಿಟ್ಟಿನೊಳಗೆ ನಮ್ಮ ತಾಯಂದಿರು ನೀವು ಮೊದಲು ಸಂಸ್ಕಾರವಂತರಾಗಬೇಕು. ಯಾಕಂತಂದ್ರೆ ಒಂದು ಪದ್ಯ ಅದ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ಮಕ್ಕಳೇ ಧನ್ಯರು ಅನ್ನುವಂಥ ಮಾತದ. ಯಾಕಂತಂದ್ರೆ ಮೊದಲ ಪಾಠಶಾಲೆ ಯಾವುದು ಅಂತಂದ್ರೆ ಅದು ಮನೆಯಾಗಿರ್ತದೆ. ಆ ಮನೆಯೊಳಗಿರುವಂಥ ತಾಯಿ ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ನಾವು ಮಕ್ಕಳು ಮುಂದೆ ನಮಗೆ ಒಳ್ಳೆ ಒಬ್ಬ ಆದರ್ಶ ವ್ಯಕ್ತಿಗಳಾಗಿ ಅವರು ಹೊರಹೊಮ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಎಲ್ಲ ತಾಯಂದಿರು ಸಂಸ್ಕಾರವಂತರಾಗ್ರಿ. ಯಾಕಂತಂದ್ರೆ ಸಂಸ್ಕಾರ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೇಳೋದ್ರಿಂದ ಬರಂಗಿಲ್ಲ, ಅದನ್ನು ಆಚರಣೆಯೊಳಗೆ ತರುವಂಥ ಕೆಲಸಗಳನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಯಾಕಂತ ಕೇಳ್ರಿ, ಈ ಮನ್ಯಾಗ ಹಿರಿಯರು ಅಂತಿರ್ತಾರೆ ನೋಡ್ರಿ, ಮಕ್ಳ ಮುಂದೆ ಜಗಳ ಆಡಬೇಡ್ರಿ, ಮಕ್ಳ ಮುಂದೆ ಬೈದಾಡಬೇಡ್ರಿ, ಅದನ್ನು ಮಕ್ಕಳು ಪಾಲನೆ ಮಾಡ್ತಾವಂತ ತಿಳ್ಕೊಂಡು. ಸಂಸ್ಕಾರ ಅನ್ನುವಂಥದ್ದು ನೀವು ಕೇವಲ ಮಾಡ್ಕೊತ ಹೋದ್ರೆ ಅದನ್ನು ನೋಡಿ ಆ ಮಕ್ಕಳು ಕಲಿತಾವೆ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಜೀವನ ದರ್ಶನ ಹೆಂಗಂತಂದ್ರೆ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ಎಲ್ಲರಿಗೂ ಕೂಡ ಆದರ್ಶವಾಗಿರುವಂಥ ಜೀವನ ಚರಿತ್ರೆ ಅದು ಯಾರ್ದಾದ್ರೂ ಇದ್ರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳದು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು. ಯಾಕೆ ಸಂಸ್ಕಾರವಂತರಾಗಬೇಕು ಅನ್ನುವಂಥ ಪದೇ ಪದೇ ಆ ಮಾತನ್ನು ಹೇಳಕತ್ತೀವಿ ಅಂತಂದ್ರೆ, ನಾವು ಭಸ್ಮ ಮರ್ತೀವಿ, ರುದ್ರಾಕ್ಷಿ ಮರ್ತೀವಿ, ಲಿಂಗ ಮರ್ತೀವಿ, ಭಂಡಾರ ಮರ್ತೀವಿ, ನಾವು ಜನವಾರ ಮರ್ತೀವಿ, ಇವೆಲ್ಲ ಮರ್ಕೊಂಡು ಹೊಂಟ್ಬಿಟ್ಟಿವಿ ನಾವೆಲ್ಲರೂ ಕೂಡ. ಆದರೆ ಇದು ಯಾವುದೂ ಕೂಡ ಮರಿಬಾರ್ದು. ಮರಿತೀವಪ್ಪ ಅಂತಂದ್ರೆ ನಾವು ಆದರ್ಶ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶವನ್ನು ಉಳಿಸುವಂಥ ನೆಕ್ಕದೊಳಗೆ ನಾವು ಉಳಿಯೋದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಸನಾತನ ಧರ್ಮದಿಂದ ಬಂದಂಥ ಎಲ್ಲವೂ ಕೂಡ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಆವಾಗ ಮಾತ್ರ ನಾವು ಸಂಸ್ಕಾರವಂತರ ಆಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಯಾವಾಗ ಮನುಷ್ಯ ಮರಿತಾನ ಅವಾಗವಾಗ ಒಬ್ಬ ಇಂಥ ಧರ್ಮ ಗುರುಗಳು ಬಂದು ನಿಮ್ಗೆ ಉಪದೇಶಾಮೃತವನ್ನು ಮಾಡಿ ಅದನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಆ ನಿಟ್ಟಿನೊಳಗೆ ನಿಮ್ಮೂರಿಗೆ ಒಂದು ಅವಕಾಶ ಅನ್ನುವಂಥದ್ದು ಇದು ಭಾಗ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ನಿಮ್ಮ ಊರಿನ ಒಂದು ಸೌಭಾಗ್ಯ ಎಂಥದ್ದು ಅಂತಂದ್ರೆ ಇಲ್ಲಿ 5 ದಿವಸಗಳ ಪರ್ಯಂತರವಾಗಿ ನಡೆಯುವಂಥ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು. ಲಿಂಗ, ರುದ್ರಾಕ್ಷಿ, ಭಸ್ಮ ಇವೆಲ್ಲವೂ ಕೂಡ ನಮ್ಮ ಹಣೆ ಮೇಲೆ, ನಮ್ಮ ಮೈ ಮೇಲೆ ಇರಬೇಕು ಅನ್ನುವಂಥ ದೃಷ್ಟಿಯೊಳಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ. ಯಾಕಂತಂದ್ರೆ ನೀವೆಲ್ಲ ಭಸ್ಮ ಹಚ್ಕೊಂಡು ಬಂದ್ರಿ, ನೀವೆಲ್ಲರೂ ಕೂಡ ರುದ್ರಾಕ್ಷಿ ಹಾಕ್ಕೊಂಡು ಬಂದ್ರಿ, ಅದನ್ನೆಲ್ಲ ಮಾಡ್ಕೋತ ಬಂದ್ರಿ ಅಂತಂದ್ರೆ ಈ ಮಕ್ಕಳು ಕೂಡ ಮಾಡ್ತಾವೆ. ನೀವು ಮಾಡಲಿಲ್ಲ ಅಂತಂದ್ರೆ ಅವು ಮಕ್ಕಳು ಮಾಡಂಗಿಲ್ಲ. ಯಾಕಂತಂದ್ರೆ ನಿಮಗೊಂದು ಪ್ರಯೋಗ ಮಾಡಿ ತೋರಿಸ್ತೀನಿ. ಎಲ್ಲರ ಕೈ ಅದಾವಲ್ರಿ, ಕೈ ಮ್ಯಾಲೆ ಮಾಡಿರಿ ಎಲ್ಲರೂ. ಈ ಸಂಸ್ಕಾರ ನೀವು ಮಾಡಿದ್ರೆ ಮಕ್ಕಳು ಮಾಡ್ತಾ ಅನ್ನೋದಕ್ಕೆ ಇದನ್ನು ಹೇಳಕತ್ತೀನಿ. ಕೈ ಮ್ಯಾಲೆ ಮಾಡಿರಿ. ನಿಮ್ಮ ಕೈ ಕಸ್ಕೊಂಡು ಹೋಗಂಗಿಲ್ಲ. ಎಲ್ಲರ ಕೈ ಮ್ಯಾಲೆ ಮಾಡಿರಿ. ಮುಷ್ಟಿ ಮಾಡಿರಿ, ಯಾರಿಗೆ ಹೊಡಿಬೇಡ್ರಿ. ಮುಷ್ಟಿ ಮಾಡಿದ್ರಿ, ಬಿಡ್ರಿ, ತೆಳಗೆ ಬಿಡ್ರಿ ಅಂದಿಲ್ಲ, ಹಿಂಗೆ ಕೈ ಮ್ಯಾಲೆ ಇರಲಿ. ಮತ್ತು ಮುಷ್ಟಿ ಮಾಡಿರಿ, ಮತ್ತು ಬಿಡ್ರಿ. ನಿಮ್ಮ ಕೈ ನಿಮ್ಮ ಹಣೆ ಮ್ಯಾಗ ಇಟ್ಕೋರಿ. ನಿಮ್ಮ ಹಣೆ ಮ್ಯಾಗ, ಮತ್ತೊಬ್ರು ಹಣೆ ಮ್ಯಾಗಿಲ್ಲ. ನಮ್ಮ ಮಂದಿ ಹಣೆ ಮ್ಯಾಗ ತಲೆ ಮ್ಯಾಗ ಕೈ ಇಡೋದ್ರಾಗ್ಯಾರ. ನಿಮ್ಮ ಹಣೆ ಮ್ಯಾಗ ಕೈ ಇಟ್ಕೊಂಡ್ರಿ. ನಿಮ್ಮ ಕೈ ಮೂಗಿನ ಮ್ಯಾಗ ಇಟ್ಕೋರಿ. ಮೂಗಿನ ಮ್ಯಾಗ ಇಟ್ಕೋರಿ. ಈ ಅಜ್ಜಾರಿಗೆ ಹುಚ್ಚಿಡ್ದತ್ ಕಾಣಿಸ್ತೈತೆ ಅಂತೀರಿ ನೀವು. ಹೇಳಾಕತ್ತಾರ ಮೂಗಿನ ಮ್ಯಾಗ ಇಟ್ಕೊ ಅಂತ ಹೇಳಿ, ತಾವು ನೋಡಿದ್ರೆ ಕಿವಿ ಮ್ಯಾಗ ಇಟ್ಕೊಂಡಾರ ಅಂತ ಎಲ್ಲರೂ ಒಂದಿಷ್ಟು ಮಂದಿ ಹಿಂಗೆ ಮಾಡಿದ್ರು, ಮತ್ತು ಹಿಂಗೆ ಮಾಡಿದ್ರು. ಹಿಂಗೆ ನಡೀತು. ಮತ್ತು ಒಂದಿಷ್ಟು ಮಂದಿ ಹಿಂಗೆ ಹಿಡಿದ್ರು, ಯಾವ ಕಡೆ ಒಂದು ರಾಲಿ ಅಂತ ಹೇಳಿ. ಹೌದಲ್ರಿ? ಇದು ಎದಕ್ಕೆ ಹೇಳಿದ್ನಂದ್ರೆ ನೋಡ್ರಿ, ಸಂಸ್ಕಾರ ಅನ್ನುವಂಥದ್ದು ಹೆಂಗಿರ್ತೈತಿ. ನಾ ಏನು ಹೇಳಕತ್ತಿದ್ನಿ, ಕೈ ಮ್ಯಾಲೆ ಮಾಡ್ರಿ ಅಂದ್ರಿ, ಮಾಡಿದ್ರಿ. ಮುಷ್ಟಿ ಮಾಡಿದ್ರಿ, ನಿಮ್ಮ ಕೈ ಹಣೆ ಮ್ಯಾಗ ಇಟ್ಕೊಂಡ್ರಿ. ಆಮೇಲೆ ಏನು ಹೇಳಿದೆ, ನಿಮ್ಮ ಕೈ ಮೂಗಿನ ಮ್ಯಾಗ ಇಟ್ಕೊರಿ ಅಂತ ಬಾಯಲ್ಲಿ ಹೇಳಿದೆ, ಕಿವಿ ಮ್ಯಾಗ ಇಟ್ಕೊಂಡೆ. ಹೌದಲ್ರಿ? ನೀವೆಲ್ಲರೂ ಏನು ಮಾಡಿದ್ರಿ, ಹಿಂಗೆ ಇಟ್ಕೊಂಡ್ರಿ. ಯಾಕೆ ಕನ್ಫ್ಯೂಸ್ ಆಗೈತೆ ತಡಿ ಅಂತಂದಿದ್ದು ಹಿಂಗೆ ಮಾಡಿದ್ರಿ.
ಹೌದಲ್ಲ? ಅದಕ್ಕೆ ನೋಡ್ರಿ, ಸಂಸ್ಕಾರ ನೀವು ಎಲ್ಲರೂ ಕೂಡ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ಮಾಡ್ತಾವೆ. ಅದಕ್ಕೆ ಆ ನಿಟ್ಟಿನೊಳಗೆ ನಮ್ಮೆಲ್ಲ ಯುವಕರು ಬಂದಾರ. ನಮ್ಮೆಲ್ಲ ಯುವಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಯಪ್ಪ, ಇಲ್ಲಿ ಕೇಳ್ರಿ, ನೀವು ಏನಾರ ಮಾಡಿರಿ, ನಾನು ನಿಮಗೆ ಬೇಡ ಅನ್ನಂಗಿಲ್ಲ. ನಿಮ್ಗೆ ಬೇಡ ಅನ್ನೋ ಹಕ್ಕು ನಮಗಿಲ್ಲ. ನೀವೇನಾರ ಮಾಡಿರಿ, ಆದ್ರೆ ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲ ಯುವಕರು ಮಾಡಬೇಕು ಅನ್ನುವಂಥದ್ದನ್ನು ಒಂದು ಮನವಿ ಮಾಡ್ಕೊಳ್ತೀನಿ ನಾನು. ನೀವೇನಾರ ಮಾಡಿರಿ, ಏನಾರ ಮಾಡಿರಿ, ನಾನು ನಿಮ್ಗೆ ಹೇಳಲ್ಲ. ಆದ್ರೆ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಒಂದು ಮಾತು ಹೇಳ್ತೀನಿ. ಹಡೆದ ತಂದೆ ತಾಯಿಗಳ ತಲೆ ಎಂದೂ ಕೂಡ ತಳಗಾಗುವಂಗೆ ತಾವೆಲ್ಲರೂ ಕೂಡ ನಡ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು. ಯಾಕಂತಂದ್ರೆ ಇವತ್ತು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಸಂಸ್ಕಾರ ಅದು ಉಳಿಬೇಕಾಗಿತ್ತು ಅಂತಂದ್ರೆ ನಮ್ಮ ಯುವಕರ ಕೈಯಲ್ಲಿ ಐತಿ. ಅದಕ್ಕೆ ಎಲ್ಲ ಯುವಕರಲ್ಲಿ ನಾನು ಹೇಳ್ತೀನಿ, ದುಶ್ಚಟಗಳಿಂದ ಸ್ವಲ್ಪ ದೂರ ಇರ್ರಿ. ದುಶ್ಚಟಗಳಿಂದ ದೂರ ಇರ್ರಿ. ಒಂದಿಷ್ಟು ಆರೋಗ್ಯವಂತರಾಗಿ ತಾವೆಲ್ಲರೂ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ನೀವು ಮದುವೆ ಆದಮೇಲೆ ಮಕ್ಕಳು ಮಾಡ್ತೀರಿ. 1-2ಕ್ಕೆ ನಿಂದ್ರಿಸ್ಬೇಡ್ರಿ. ಇದು ನಾನು ಎಲ್ಲ ಕಡೆ ಹೇಳ್ತೀನಿ. 1-2 ಅನ್ನೋಂಗೇ ಇಲ್ಲ. 1-2 ತೊಗೊಂಡು ಏನು ಮಾಡೋರಿದ್ದೀರಿ? 10 ಮಕ್ಳು ಆಗ್ಬೇಕು. ಅಜ್ಜಾರು ಏನು ಹೇಳಕತ್ತಾರೆ, ಇದು ಏನು ಬ್ಯಾರಿನ ರೂಟ್ ಹೊಂಟೈತಲ್ಲ ಅಂತ ಹೇಳ್ಬೇಡಿ, ಮುಂದೆ ವಿಷಯ ಹೇಳ್ತಾರೆ. ಯಾಕಂತಂದ್ರೆ ನಗು ಮಾತಲ್ಲ ಇದು. ಎಲ್ಲರೂ ಸೀರಿಯಸ್, ಎಲ್ಲರೂ ಕೇಳ್ರಿ, ಇದು ನಗು ಮಾತಲ್ಲ. ಯಾಕಾಗೈತಂತಂದ್ರೆ ನಾವು 1-2 ಮಕ್ಕಳ ಮಾಡ್ಕೋತೀವಿ. ಅವು ಏನಕ್ಕೇನಾರ ಆಗಿಬಿಟ್ಟು ಅಂತಂದ್ರೆ ನಮ್ಮ ಮನೆ ಸಂತಾನ ಅನ್ನುವಂಥದ್ದು ಅದು ನಶಿಸಿ ಹೊಂಟದ. ನಾವು ಉಳಿಬೇಕು, ನಮ್ಮವರು ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಸದೃಢ ಭಾರತ ನಿರ್ಮಾಣ ಆಗಬೇಕು. ಆ ಸದೃಢ ಭಾರತ ನಿರ್ಮಾಣ ಆಗಬೇಕು ಅಂತಂದ್ರೆ ನಮ್ಮೆಲ್ಲ ಯುವಕರು ಅದು ಸಂಸ್ಕಾರವಂತರಾಗಬೇಕು ಅನ್ನೋದಕ್ಕೆ ನಮ್ಮ ಶಿವಯೋಗಿ ದೇವರವರು ಹಾಗೂ ನಮ್ಮ ಚನ್ನವೀರ ಮಹಾಸ್ವಾಮಿಗಳವರು ಇಲ್ಲಿ ನಿಮಗೆ ಉಪದೇಶವನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಎನ್ನುವಂಥ ಮಾತುಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಸಂಸ್ಕಾರವಂತರಾಗ್ರಿ, ಒಂದಾಗಿ ತಾವೆಲ್ಲರೂ ಕೂಡ ಚೆಂದಾಗಿ ಈ ಕಾರ್ಯಕ್ರಮ ಮಾಡ್ರಿ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ